ಬೆಳಗಾವಿ ರೈಲ್ವೆ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಎಂದು ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 2020ರಲ್ಲಿ 1900 ಕೋಟಿ ಪುಣೆ ಲೋಂಡಾ ರೈಲ್ವೆ ಅಭಿವೃದ್ಧಿಗೆ ಅನುದಾನ ನೀಡಿದ್ದಾರೆ. ಪುಣೆ ಮೀರೇಜ್ ಡಬಲಿಂಗ್ ಮಾಡಲು ಕಾಮಗಾರಿ ಆರಂಭವಾಗಿ ಪೂರ್ಣಗೊಂಡಿದೆ. 2023ರಲ್ಲಿ ಬೆಳಗಾವಿ ರೈಲ್ವೆ ನಿಲ್ದಾಣವನ್ನು 193 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೆ ಏರಿಸಲಾಗಿದೆ. ಪೀಟ್ ಲೈನ್ಗಳನ್ನು ಪೂರ್ಣ ಮಾಡಲಾಗಿದೆ ಎಂದರು. ಯಾವ್ಯಾವ ರಾಜ್ಯಗಳಿದು? ಮೊನ್ನೆ ಮಿಜೋರಾಂ ನೋಡಿದ ಮೊನ್ನೆ ಪ್ರಧಾನಿಗಳೇ ಹೋಗಿ ಸ್ವತಃ 8,600 ಕೋಟಿ ರೂಪಾಯಿಗಳ ಯೋಜನೆಯನ್ನು ಮಾಡಿದ್ದಾರೆ. ಆ ರೈಲ್ವೆ ಸ್ಟೇಷನ್ ಬೆಂಗಳೂರಿನಲ್ಲೂ ಕೂಡ ಆ ಥರದ ರೈಲ್ವೆ ಸ್ಟೇಷನ್ ಇಲ್ಲ. ಹೀಗೆ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಅರಾಜಕತೆ ಇತ್ತು, ಎಲ್ಲೆಲ್ಲಿ ಡೆವಲಪ್ಮೆಂಟ್ ಅನ್ನೋದು ಗೊತ್ತಿರಲಿಲ್ಲ. ಇಡೀ ರಾಷ್ಟ್ರದ 36 ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಇಡೀ ದೇಶದ ಚಿತ್ರಣವನ್ನು ಬದಲಾವಣೆ ಮಾಡ್ತಕ್ಕಂಥದಕ್ಕೆ ಎಲ್ಲರೂ ಕೂಡ ಒಂದೇ ಅಂತ ಹೇಳ್ತಕ್ಕಂಥದಕ್ಕೆ ಪ್ರಧಾನಿಗಳ ಒಂದು ಚಿಂತನೆ, ಅವರ ಅನುಭವ ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಆದರೆ 75ನೇ ವರ್ಷದ ಅವರ ಹುಟ್ಟುಹಬ್ಬವನ್ನು ಕೂಡ ನಾವು ಇಡೀ ದೇಶದ ಜನ, ಭಾರತ ದೇಶದ ಜನ, ವಿಶ್ವದ ಜನ ಅದನ್ನು ಎಲ್ಲೋ ಒಂದು ಕಡೆ ಬೇರೆ 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 ರೂಪದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಕಸಿತ ಭಾರತವನ್ನ 2047ಕ್ಕೆ ಏನನ್ನ ಮಾಡಬೇಕು ಅನ್ನೋ ಅವರ ಚಿಂತನೆ ಏನಿದೆ, ಅಶ್ವತ್ತರಗಳಿಗೆ ಇಡೀ ಭಾರತ ದೇಶದ ಜನ ಸ್ಪಂದಿಸ್ತಾ ಇದ್ದಾರೆ. ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕ ಕೃಷಿ ಉತ್ಪಾದನಾ ಉದ್ಯಮಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿ ರೈಲ್ವೆ ಜಾಲ ಸಾಮರ್ಥ್ಯ ವೃದ್ಧಿಸಲು ಡಬ್ಲಿಂಗ್ ಜೊತೆಗೆ ಬೆಳಗಾವಿ ಧಾರವಾಡದ ರೈಲ್ವೆ ಯೋಜನೆಗೆ 937 ಕೋಟಿ ಅನುದಾನ ಮೀಸಲಿಟ್ಟಿದ್ದೇವೆ ಎಂದರು. ರಾಜ್ಯ ಸರ್ಕಾರದ ಸಹಕಾರ ಇಲ್ಲದೆ ಬೆಳಗಾವಿ ಧಾರವಾಡದ ನೇರ ರೈಲು ಯೋಜನೆ ವಿಳಂಬವಾಗಲು ಕಾರಣ. ಹುಬ್ಬಳ್ಳಿಯಲ್ಲಿ ಇನ್ನು 45 ಎಕರೆ ಜಮೀನು ಸ್ವಾಧೀನ ಮಾಡಿಕೊಳ್ಳಬೇಕು. ಈಗಾಗಲೇ 2-3 ಬಾರಿ ನಾನು ಮಾತನಾಡಿದ್ದೇನೆ. ನಾನು ಎಷ್ಟು ಸಲ ಸಂಪರ್ಕ ಮಾಡಿದ್ರೂ ಸಂತೋಷ್ ಲಾಡ್ ಸ್ಪಂದನೆ ಮಾಡುತ್ತಿಲ್ಲ ಎಂದರು. ಜಿಲ್ಲೆಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಹಣವನ್ನು ಮಂಜೂರಾತಿ ಮಾಡಿ 2020ರಲ್ಲಿ ಸುಮಾರು 1,900 ಕೋಟಿ ರೂಪಾಯಿಯಿಂದ ಲೋಂಡಾ ಮೀರಜ್ 186 ಕಿಲೋಮೀಟರ್ ಡಬ್ಲಿಂಗ್ ಅನ್ನ ಈಗಾಗಲೇ ಮಾಡಿದ್ದಾವೆ. ಡಬ್ಲಿಂಗ್ ಪೂರ್ಣ ಆಗಿದೆ. 23ರಲ್ಲಿ ಬೆಳಗಾವಿ ರೈಲ್ವೆ ನಿಲ್ದಾಣವನ್ನ 193 ಕೋಟಿ ರೂಪಾಯಿನಲ್ಲಿ ಈಗಾಗಲೇ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಅಲ್ಲಿ ಬೇಕಾಗಿರ್ತಕ್ಕಂಥ ಏನು ಆ ಫಿಟ್ ಲೈನ್ ಇತ್ತು, ಆ ಫಿಟ್ ಲೈನ್ ಇಲ್ಲದೆ ಹೋಗಿದ್ರೆ ಟ್ರೈನ್ಗಳನ್ನ ಇಲ್ಲಿ ನಿಲ್ಲಿಸಿ ಬೇಕಾದ ಸವಲತ್ತು ಮಾಡೋಕ್ಕಾಯ್ತಾರಲ್ಲ, ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಈಗಾಗಲೇ 2023ರಲ್ಲೇ ರಾಷ್ಟ್ರಕ್ಕೆ ಈ ಭಾಗದ ಜನರಿಗೆ ಸಮರ್ಪಣೆ ಮಾಡಿದ್ದೀವಿ. ಬೆಳಗಾವಿ ಉತ್ತರ ಕರ್ನಾಟಕದ ಪ್ರಮುಖ ಕೈಗಾರಿಕಾ ಮತ್ತು ಕೃಷಿ ಉತ್ಪಾದನಾ ಕೇಂದ್ರವಾಗಿದೆ. ಇಲ್ಲಿ ರೈಲ್ವೆ ಜಾಲದ ಸಾಮರ್ಥ್ಯ ವೃದ್ಧಿಸಲು ಡಬ್ಲಿಂಗ್ ಜೊತೆಯಲ್ಲಿ ಬೆಳಗಾವಿ ಧಾರವಾಡ 73 ಕಿಲೋಮೀಟರ್ ಅಂಗಡಿವರೆಗೂ ಕೂಡ ಅದಕ್ಕೆ ನಾವು ಈಗಾಗಲೇ 937 ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ದೀವಿ ಸಾಹೇಬ್. ಆ ಜಾಗ ಕೊಟ್ಟ ತಕ್ಷಣನೇ ನಾವು ಅದರ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅದಲ್ದಿರ ಬೆಂಗಳೂರಿನಿಂದ ಈಗಾಗಲೇ ನೀವು ಕೇಳ್ತಾನೆ ಇದ್ರಿ, ಬಂದಾಗೆಲ್ಲ ಒಂದೇ ಭಾರತ್ ಅಂತ. ಒಂದೇ ಭಾರತ್ ಒಂದು ಬಂದಿದೆ. 5 ಗಂಟೆಗೆ, ಬೆಳಿಗ್ಗೆ 5 ಗಂಟೆಗೆ, 5:15ಗೆ, 5:20ಕ್ಕೆ ಅದಕ್ಕೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಶ್ರಮ, ಸನ್ಮಾನ್ಯ ಜಗದೀಶ್ ಶೆಟ್ಟರ್ ನಮ್ಮ ನಾಯಕರ ಶ್ರಮ, ಇವರಿಬ್ಬರ ಶ್ರಮದಿಂದ ಆ ಕೆಲಸ ನಮ್ಮ ಈರಣ್ಣ ಕಡಾಡಿಯವರು ಒಂದು ಸಾರಿ ನಮ್ಮ ಜೊತೆ ಒಂದು 16 ಸಾರಿ ಬಂದಿದ್ದಾರೆ. ಈ 3 ಜನರಿಂದ ಅದಾಗಿದೆ. ಅದಲ್ಲದೆ ಇವಾಗ ಇನ್ನೂ ಒಂದು ಸ್ಲೀಪಿಂಗ್ ಕೋಚ್ ಅನ್ನು ಕೂಡ ಒಂದೇ ಭಾರತ್ ಆಗ್ಬೇಕು ಅನ್ನೋ ಬಯಕೆ ಇವತ್ತು ಇದೆ. ಅದಕ್ಕೂ ಕೂಡ ಅದು ಕೂಡ ಎಲ್ಲ ಒಂದು ಕಡೆ ಆಗ್ತಕ್ಕಂಥ ಸಂದರ್ಭಗಳು ಬರ್ತಾ ಇವೆ. ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್ ಅವರು ಕೂಡ ಮಾತನಾಡಿದ್ದಾರೆ. ಇನ್ನೊಂದು ಬಾರಿ ನಾನೇ ಅವರ ಜೊತೆಗೆ ಮಾತನಾಡುತ್ತೇನೆ. ಬೆಳಗಾವಿಯಲ್ಲಿ ಈಗಾಗಲೇ 100ರಷ್ಟು ಭೂ ಸ್ವಾಧೀನ ಆಗಿದೆ. ಅವರು ಯಾಕೆ ಹಾಗೆ ಮಾಡುತ್ತಿದ್ದಾರೆ ಗೊತ್ತಿಲ್ಲ. ಸ್ಪಂದನೆ ಮಾಡದಿದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ಎಂದರು. ಈ ಯೋಜನೆಗೆ ಈಗಾಗಲೇ 937 ಕೋಟಿ ಹಣ ಮೀಸಲಿಡಲಾಗಿದೆ. ಸಂತೋಷ್ ಲಾಡ್ ಇನ್ನೂ ಬೆಳೆಯುತ್ತಿರುವವರು ಯಾಕೆ ಹೀಗೆ ಮಾಡುತ್ತಿದ್ದಾರೆ ಗೊತ್ತಿಲ್ಲ. ನಾನೇ ಅವರನ್ನ ಹುಡುಕಿಕೊಂಡು ಹೋಗುತ್ತೇನೆ. ಸಿಎಂ ಜೊತೆಗೆ ಮಾತನಾಡಿದ್ದೇನೆ. ಡಿಸಿ ಅವರ ಜೊತೆಗೂ 10 ಬಾರಿ ಮಾತನಾಡಿದ್ದೇನೆ ಎಂದು ಧಾರವಾಡ ಡಿಸಿ ಸಿಕ್ಕಾಗ ನನ್ನದೇ ಭಾಷೆಯಲ್ಲಿ ಮಾತನಾಡಿದ್ದೇನೆ. ಯಾಕೆ ಹೀಗೆ ಮಾಡಿದ್ದಾರೆ ಅಂತ ರಾಜ್ಯ ಸರ್ಕಾರ ತಿಳಿಸಬೇಕು ಎಂದರು. ಯಾವುದೇ ಕಾರಣಕ್ಕೂ ಯೋಜನೆಯನ್ನ ನಿಲ್ಲಿಸಲ್ಲ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕಿದೆ. ಬೇರೆ ರಾಜ್ಯದಲ್ಲಿ ಎಷ್ಟು ಸಹಕಾರ ಕೊಡ್ತಿದ್ದಾರೆ ನೋಡಿ ಅಂತ ಹೇಳಿದ್ದೆ. ಅವರು ಅಭಿವೃದ್ಧಿ ಕೆಲಸದ ಕಡೆ ನೋಡ್ತಿಲ್ಲ, ಬೇರೆ ಕೆಲಸದಲ್ಲಿ ತಲ್ಲೀನರಾಗಿದ್ದಾರೆ ಎಂದರು. ಬೆಳಗಾವಿಯಲ್ಲಿ ವಿವಿಧ ರೈಲ್ವೆ ಕಾಮಗಾರಿ ಶಂಕುಸ್ಥಾಪನೆ ಕಾರ್ಯಕ್ರಮ ಇದೆ. ಇಂದು ಬೆಳಗಾವಿ, ಖಾನಾಪುರ ಸೇರಿ ಹಲವು ಕಡೆ ಮೇಲ್ಸೇತುವೆ ಕಾಮಗಾರಿ ಶಂಕುಸ್ಥಾಪನೆ ಮಾಡಿದ್ದೇವೆ. ದೇಶದಲ್ಲಿ ರೈಲ್ವೆ ನಿಲ್ದಾಣಗಳ ಚಿತ್ರಣ ಬದಲಾಯಿಸುತ್ತಿದೆ. ಪ್ರಧಾನಿ ಕನಸಿನಂತೆ 2047 ವಿಕಸಿತ ಭಾರತದ ಕಡೆ ಹೆಜ್ಜೆ ಇಟ್ಟಿದ್ದೇವೆ.
ಸವದತ್ತಿ ರಾಮದುರ್ಗ್ ನಡುವಿನ ಹೊಸ ರೈಲ್ವೆಗೆ ಡಿಮ್ಯಾಂಡ್ ಇದೆ, ಪರಿಶೀಲನೆ ಮಾಡಿದ್ದೇವೆ ಎಂದರು. ದೇಶ ಬೆಳೆಯುತ್ತಿದೆ, ಸಾಕಷ್ಟು ಕಡೆಗಳಲ್ಲಿ ಡಿಮ್ಯಾಂಡ್ ಇದೆ. ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಅರಾಜಕತೆ ಇತ್ತು, ಅಭಿವೃದ್ಧಿ ಆಗದ ರಾಜ್ಯದಲ್ಲಿ ಇಡೀ ದೇಶ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಪ್ರಧಾನಿ ಕೆಲಸ ಮಾಡಿದ್ದಾರೆ ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.